ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ, ಏನೋ ಒಂದು ಬ್ಲಾಗ್ ಮಾಡಿ ಹಾಕಬೇಕು, ಏನೋ ಒಂದು ಹೇಳ್ಬೇಕು ಅನ್ನೋ ಒಂದು ವಿಷಯ, ಯಾವುದೋ ಒಂದು ರೀತಿ ಈ ಜನರೆಲ್ಲರೂ ಏನೋ ಒಂದು ಮಾಡ್ತಾರಂತ ನಾವು ಸುಮ್ಮನೆ ಪ್ರಯತ್ನ ಪಡೋಣ. ಒಂದು ಒಳ್ಳೆ ಎಲ್ಲರೂ ಹಿಂಗೆ ಹೊರಗಡೆ ಹೋದರೆ ಗುಡಿಯು ಸದ್ದು ಹಿಂಗಿನ್ನ ದೇವಸ್ಥಾನಕ್ಕೆ ಹೋದಲ್ಲಿ ಒಂದು ಹಿಂಗೆ ಎಲ್ಲವರ ಮಾಲಲ್ಲಿ ಹಿಂಗೆ ಹೋದಲ್ಲಿ ಇನ್ನೊಂದು ಒಳ್ಳೊಳ್ಳೆ ಬ್ಲಾಗ್ ಮಾಡಿ ಹಾಕಬೇಕು ಒಂಥರ ಏನೋ ಇದು ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಬೇಕು, ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್. ನಾವು ಚಾನಲ್ ಇದು ಮಾಡ್ತೀನಿ ಗೆಳೆಯರೆ, ನಿಮ್ಗೆ ಹೇಳ್ತೀನಿ. ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಈ ಪುಟ್ಟ ಚಾನಲನ್ನು ಸ್ವಲ್ಪ ಬೆಳೆಸ್ರಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಮ್ಯಾಗ. ನಾನು ಅದೇ ಯೋಚನೆ ಮಾಡಕತ್ತೀನಿ, ಒಳ್ಳೆ ಬ್ಲಾಗ್ ಮಾಡ್ಬೇಕಂತ. ಇವಾಗ ನೋಡೋಣ, ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋಕ್ಕಿಂತ ನಿಮ್ಮ ಆಶೀರ್ವಾದ ಇದ್ದರೆ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ ನಮಗೊಂಥರ ಖುಷಿ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಇನ್ಮ್ಯಾಗ. ಅದಕ್ಕೆ ನಿಮಗೆ ಇವಾಗ ಕೇಳ್ಕೊತಾ ಇದ್ದೀನಿ. ಈ ಸದ್ಯ ಅದೇ ಇನ್ಮ್ಯಾಗ ನಾನು ಯೂಟ್ಯೂಬ್ ಚಾನಲ್ ಹೆಸರು ಇದು ಮಾಡಿಂದ ಹಾಕ್ತಿನಲ್ಲ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಗೆಳೆಯರೆ. ಮತ್ತು ಹೇಗಿದ್ದೀರಾ? ಊಟ ಆಯಿತಾ ಸ್ನೇಹಿತರೆ? ಎಲ್ಲರದು ಆಯಿತು. ಮತ್ತು ಏನು ಮಾತಾಡೋಕೆ ಗೊತ್ತಾಗಲ್ಲ. ಈಗ ಹೊಸ್ದಾಗಂದು ಒಂಥರ ಲೈವೇ ಮಾತಾಡ್ದ ನಾನು ತಲೆಯಲ್ಲಿ ಬೇಗ ಓಡಲ್ಲ. ಏನೋ ಒಂದು ತೋರಿಸೋದು ಇದ್ದರೆ, ಆ ರೀತಿ ಒಂದು ವಿಷಯ ಇದ್ದರೆ ಮಾತಾಡೋಕೆ ಒಂದಾಗುತ್ತೆ. ಹಂಗೆ ಒಂಥರ ಮಾತಾಡೋಕೆ ಗೊತ್ತಾಗಲ್ಲ. ಬಟ್ ನೋಡು, ನಾವು ಈಗ ಬೆಂಗಳೂರಲ್ಲಿದ್ದೀವಿ. ಊರಲ್ಲಿ ಒಂದು ಸ್ವಲ್ಪ ನಮಗೂ ಕೆಲಸ ಅಲ್ಲಿ ಕಡೆ ನೀಗುದಲ್ಲ, ಕೆಲಸ ಮಾಡೋದಾಗಲಿಲ್ಲ ನಮಗೆ ಇಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ನಾವು ನಮ್ಮ ಫ್ಯಾಮ್ಲಿ, ನಾನು ನಮ್ಮ ಮಿಸ್ಸಸ್ ಅವರೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ. ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಏನು ಮಾಡಪ್ಪ, ಏನೋ ಆಯ್ತು ಗೆಳೆಯರೆ, ಮತ್ತೆ ಸಿಗ್ತೀನಿ. ಬಾಯ್ ಗೆಳೆಯರೆ, ಆಮೇಲೆ.